ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ. ನಮ್ಮ ಇತಿಹಾಸದ ಪುಟಗಳಲ್ಲಿ ಅನೇಕ ವೀರರ ಹೆಸರುಗಳು ಹೊಳೆಯುತ್ತಿವೆ. ಆದರೆ ಅದರಲ್ಲಿ ಒಂದೇ ಹೆಸರಿದೆ, ಕಿತ್ತೂರು ರಾಣಿ ಚೆನ್ನಮ್ಮ. ಅವಳು ಕೇವಲ ಮಹಿಳೆಯರ ಧೈರ್ಯಕ್ಕೆ ಪ್ರೇರಣೆ ಮಾತ್ರವಲ್ಲ, ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯೂ ಆಗಿದ್ದಾಳೆ. ಕಿತ್ತೂರು ರಾಣಿ ಚೆನ್ನಮ್ಮರ ಜನನ ಕ್ರಿಸ್ತಶಕ 1778ರಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಸಮೀಪದ ಕಕತಿಯಲ್ಲಿ. ಅವರ ತಂದೆ ದೇಸಾಯಿ ಲಿಂಗಪ್ಪ ಮತ್ತು ತಾಯಿ ಸಕ್ಕವ್ವ. ಬಾಲ್ಯದಿಂದಲೇ ಅವಳು ಧೈರ್ಯ, ತಾಳ್ಮೆ ಮತ್ತು ನಿಷ್ಠೆಯಿಂದ ಬೆಳೆಯುತ್ತಿದ್ದವಳು. ಅವಳಿಗೆ ಕುದುರೆ ಸವಾರಿ, ಬಾಣ ಸಿಡಿತ, ಖಡ್ಗ ಯುದ್ಧ ಎಲ್ಲವೂ ನಿಜವಾದ ಆಸಕ್ತಿ. ಅವಳಲ್ಲಿ ದೇಶಭಕ್ತಿಯ ಅಂಕುರ ಬಾಲ್ಯದಲ್ಲೇ ಮೊಳೆಯಿತು. ಚೆನ್ನಮ್ಮ ಅವರು ಕಿತ್ತೂರಿನ ರಾಜಮಲ್ಲಸರ್ಜ ಅವರೊಂದಿಗೆ ವಿವಾಹವಾದರು. ಅವರು ಕಿತ್ತೂರಿನ ರಾಣಿ ಆದ ನಂತರ ಪ್ರಜಾಪಾಲನೆಗೆ ತೊಡಗಿದರು. ಅವಳು ಪ್ರಜೆಯ ಕಷ್ಟಕ್ಕೆ ಸ್ಪಂದಿಸುವ ರಾಣಿ, ಜನಮಾತಾದ ಕರುಣೆಯ ರಾಣಿ. ಆದರೆ ಸಂತಾನದ ವಿಷಯದಲ್ಲಿ ಭಾಗ್ಯ ಅವರಿಗೆ ನೆರವಾಗಲಿಲ್ಲ. ರಾಣಿ ಚೆನ್ನಮ್ಮರು ತಮ್ಮ ಮಗನ ಮರಣದ ನಂತರ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದರು. ಆದರೆ ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನೀತಿಯನ್ನು ಉಪಯೋಗಿಸಿ ದತ್ತು ಮಕ್ಕಳಿಗೆ ರಾಜ್ಯದ ಹಕ್ಕಿಲ್ಲ ಎಂದು ಘೋಷಿಸಿದರು. ಇದರಿಂದ ಕಿತ್ತೂರಿನ ರಾಜ್ಯವನ್ನು ತಮ್ಮ ಹಿಡಿತಕ್ಕೆ ತರುವ ಯತ್ನ ಆರಂಭಿಸಿದರು. ಆದರೆ ಚೆನ್ನಮ್ಮ ಎಂದರು, ಈ ಕಿತ್ತೂರಿನ ಮಣ್ಣಿನ ಮೇಲೆ ಯಾರಿಗೂ ಹಕ್ಕಿಲ್ಲ, ಇದು ನನ್ನ ಪ್ರಜೆಗಳದು. ಬ್ರಿಟಿಷ್ ಅಧಿಕಾರಿ ಸ್ಯಾಂತೆ ಅವರು ಕಿತ್ತೂರಿನ ರಾಜ್ಯದ ಮೇಲೆ ದಾಳಿ ನಡೆಸಿದರು. ಆದರೆ ಚೆನ್ನಮ್ಮರು ತಮ್ಮ ಸೇನೆಯನ್ನು ಸಜ್ಜುಗೊಳಿಸಿದರು. ಅವರಲ್ಲಿ ಸಿದ್ದಪ್ಪ ನಾಯ್ಕ, ಅಮ್ಮಣ್ಣ ಶೆಟ್ಟಿ, ಗುರುಪಾದಯ್ಯ ಮೊದಲಾದವರು. ಬ್ರಿಟಿಷರ ಸೇನೆಗೆ ತೀವ್ರ ಪ್ರತಿರೋಧ ನೀಡಲಾಯಿತು. ಈ ಯುದ್ಧದಲ್ಲಿ ಅನೇಕ ಬ್ರಿಟಿಷ್ ಸೈನಿಕರು ಬಲಿಯಾದರು. ಕಿತ್ತೂರಿನ ಕೋಟೆಯ ಗೋಡೆಗಳು ಜೈ ಕರ್ನಾಟಕ ಮಾತಾ ಎಂಬ ಘೋಷಣೆಗಳಿಂದ ನಡುಗಿದವು. ಯುದ್ಧದ ನಂತರ ರಾಣಿ ಚೆನ್ನಮ್ಮರು ಶಾಂತಿಯ ಮಾತುಕತೆಗೆ ಮುಂದಾದರು. ಅವರು ಬ್ರಿಟಿಷರೊಂದಿಗೆ ಸಂಧಾನ ಮಾಡಲು ಬಯಸಿದರು. ಆದರೆ ಬ್ರಿಟಿಷರು ದ್ರೋಹ ಮಾಡಿದರು. ಅವರು ಶಾಂತಿಯ ಹೆಸರಿನಲ್ಲಿ ಕೋಟೆಗೆ ನುಗ್ಗಿ ರಾಣಿಯನ್ನು ಬಂಧಿಸಿದರು. ರಾಣಿಯ ಧೈರ್ಯವನ್ನು ಬಂಧಿಸಬಹುದು, ಆದರೆ ಅವಳ ಆತ್ಮವನ್ನು ಯಾರೂ ಬಂಧಿಸಲಿಲ್ಲ. ರಾಣಿ ಚೆನ್ನಮ್ಮರನ್ನು ಬೆಳಗಾವಿಯ ಬೈಲಹೊಂಗಲ ಕೋಟೆಗೆ ಕೊಂಡೊಯ್ಯಲಾಯಿತು. ಅಲ್ಲಿ ಅವರು ಬ್ರಿಟಿಷರ ಕ್ರೂರತನದ ನಡುವೆಯೂ ತಮ್ಮ ಗೌರವ ಕಳೆದುಕೊಳ್ಳಲಿಲ್ಲ. ಕ್ರಿಸ್ತಶಕ 1829ರಲ್ಲಿ ಅವರು ಅಲ್ಲಿಯೇ ಜೀವತ್ಯಾಗ ಮಾಡಿದರು. ಅವರು ದೇಹದಿಂದ ದೂರವಾದರೂ ಅವರ ತ್ಯಾಗ, ಧೈರ್ಯ ಮತ್ತು ದೇಶ ಪ್ರೇಮ ಯಾವತ್ತಿಗೂ ಈ ನೆಲದಲ್ಲಿ ಜೀವಂತವಾಗಿದೆ. ಚೆನ್ನಮ್ಮರು ಭಾರತದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಗುರುತಿಸಲ್ಪಟ್ಟರು. ರಾಣಿ ಲಕ್ಷ್ಮೀಬಾಯಿಗೆ, ಉದ್ದಂಡಲಮ್ಮಗೆ, ಒನಕೆ ಓಬವ್ವಗೆ ಪ್ರೇರಣೆ ನೀಡಿದವರು ಚೆನ್ನಮ್ಮರು. ಇಂದು ಕಿತ್ತೂರಿನಲ್ಲಿ ಪ್ರತಿ ವರ್ಷ ರಾಣಿ ಚೆನ್ನಮ್ಮ ಉತ್ಸವ ಆಚರಿಸಲಾಗುತ್ತದೆ. ಅವರ ಸ್ಮಾರಕಗಳು ಕರ್ನಾಟಕದ ಧೈರ್ಯದ ಚಿಹ್ನೆಗಳಾಗಿ ಉಳಿದಿವೆ. ರಾಣಿ ಚೆನ್ನಮ್ಮ ಹೇಳಿದಂತೆ, ನಮ್ಮ ದೇಶದ ಗೌರವಕ್ಕಾಗಿ ಜೀವವನ್ನೇ ಅರ್ಪಿಸುವುದೇ ನಿಜವಾದ ಬಾಳು. ಅವಳು ಮಣ್ಣಿಗೆ ಬಿದ್ದಳು, ಆದರೆ ಅವಳ ಆತ್ಮ ನಮ್ಮೆಲ್ಲರ ಹೃದಯಗಳಲ್ಲಿ ಜೀವಂತವಾಗಿದೆ. ಇಂದಿನ ಮಹಿಳೆಯರು, ಯುವಕರು, ಪ್ರತಿಯೊಬ್ಬ ನಾಗರಿಕರು ಚೆನ್ನಮ್ಮರ ಧೈರ್ಯ, ನಿಷ್ಠೆ ಮತ್ತು ಪ್ರಜಾಪ್ರೇಮವನ್ನು ಕಲಿಯಬೇಕು. ನಾವು ಎಲ್ಲರೂ ಒಟ್ಟಾಗಿ ಹೇಳೋಣ, ಕಿತ್ತೂರು ರಾಣಿ ಚೆನ್ನಮ್ಮ ಅಮರವಾಗಲಿ, ಜೈ ಕರ್ನಾಟಕ ಮಾತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.